ಭಾರಿ ಕುತೂಹಲ ಘಟ್ಟದಲ್ಲಿ ಮಾಲೂರು ಅಸೆಂಬ್ಲಿ ರಿಸಲ್ಟ್ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವಿನ ಪ್ರತಿಷ್ಠೆಯ ಫಲಿತಾಂಶ ಕುತೂಹಲ ಕೆರಳಿಸ್ತಾ ಇದೆ. ಭಾರಿ ಕುತೂಹಲ ಘಟ್ಟದಲ್ಲಿ ಮಾಲೂರು ಅಸೆಂಬ್ಲಿ ರಿಸಲ್ಟ್ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವಿನ ಪ್ರತಿಷ್ಠೆಯ ಫಲಿತಾಂಶ ಕುತೂಹಲ ಕೆರಳಿಸ್ತಾ ಇದೆ. ಸುಪ್ರೀಂ ಕೋರ್ಟ್ನ ಆದೇಶದಂತೆ ಮಾಲೂರು ಕೌಂಟಿಂಗ್ ಏನಿದೆ ಅದು ಅಂತ್ಯ ಆಗಿದೆ. ಇವಿಎಂ ಹಾಗೂ ಪೋಸ್ಟಲ್ ಮತಗಳ ಎಣಿಕೆ ಕಾರ್ಯ ಮುಗಿದಿದೆ. ಸದ್ಯಕ್ಕೀಗ ವಿವಿಪ್ಯಾಟ್ ಮತ ಎಣಿಕೆ ಕಾರ್ಯ ಮುಂದುವರೆದಿದೆ. ಒಟ್ಟು 5 ಬೂತ್ಗಳ ಮತದಾನದ ಚೀಟಿಯನ್ನ ಎಣಿಸುವ ಪ್ರಕ್ರಿಯೆ ನಡೀತಾ ಇದೆ. ಅನುಮಾನ ಇರುವಂತಹ 2 ಬೂತ್ಗಳ ಜೊತೆ ಉಳಿದ 3 ಬೂತ್ಗಳನ್ನ ಆಯ್ಕೆ ಮಾಡಲಾಗಿದೆ. ಲಾಟರಿ ಮೂಲಕ ಆಯ್ಕೆ ಮಾಡಿ ಮತಗಳ ಎಣಿಕೆ ಪ್ರಕ್ರಿಯೆ ನಡೀತಾ ಇದೆ. ಕೇವಲ ಅಭ್ಯರ್ಥಿಗಳು ತಲಾ ಒಬ್ಬ ಏಜೆಂಟ್ ಸಮ್ಮುಖದಲ್ಲಿ ವಿವಿಪ್ಯಾಟ್ ಎಣಿಕೆ ಕಾರ್ಯ ನಡೆದಿದೆ. ವಿವಿಪ್ಯಾಟ್ ಲೋಪ ಕಂಡು ಬಂದ್ರೆ ಎಲ್ಲಾ ಬೂತ್ಗಳ ವಿವಿಪ್ಯಾಟ್ ಕೌಂಟಿಂಗ್ ನಡೆಯುತ್ತೆ. ಕಾಂಗ್ರೆಸ್ನ ನಂಜೇಗೌಡ, ಬಿಜೆಪಿಯಿಂದ ಸ್ಪರ್ಧಿಸಿದ್ದಂತಹ ಮಂಜುನಾಥ್ ಗೌಡ ಇವರಿಬ್ರು ಕೂಡ ಕಣದಲ್ಲಿದ್ರು. 2 ಪಕ್ಷಕ್ಕೆ ಕೌಂಟರ್ ಅನ್ನ ಕೊಟ್ಟಿದ್ರು ಪಕ್ಷೇತರ ವಿಜಯ್ ಕುಮಾರ್ ಅವರು. ತ್ರಿಕೋನ ಸ್ಪರ್ಧೆಯಲ್ಲಿ ಟ್ರಯಾಂಗಲ್ ಒಂದು ರೀತಿ ಜಿದ್ದಾಜಿದ್ದಿ ಇತ್ತು. ತ್ರಿಕೋನ ಸ್ಪರ್ಧೆಯಲ್ಲಿ ಭಾರಿ ಕುತೂಹಲ ಮೂಡಿಸ್ತಾ ಇದೆ ಮಾಲೂರು ರಿಸಲ್ಟ್. ಕೋರ್ಟ್ನ ಆದೇಶ ಇರೋದ್ರಿಂದ ಫಲಿತಾಂಶ ಪ್ರಕಟ ಮಾಡೋದು ಅಸಾಧ್ಯ. ಮತ ಎಣಿಕೆ ಮುಗಿದ ಬಳಿಕ ಸುಪ್ರೀಂ ಕೋರ್ಟ್ಗೆ ಆ ರಿಸಲ್ಟ್ ಅನ್ನ ಸಲ್ಲಿಕೆ ಮಾಡಲಾಗುತ್ತೆ. ಇಡೀ ದೇಶದಲ್ಲಿ ಇದೇ ಮೊದಲ ಬಾರಿಗೆ ವಿಧಾನಸಭಾ ಕ್ಷೇತ್ರದ ಚುನಾವಣೆಯ ಮರು ಎಣಿಕೆ ಕಾರ್ಯ ನಡೀತಾ ಇರೋದು. ಅಧಿಕಾರಿಗಳು ಕೂಡ ತುಂಬಾ ಸ್ಪಷ್ಟವಾಗಿ ನೀಟಾಗಿ ಯಾವ ರೀತಿ ಕಾನೂನು ರೀತಿ ಚುನಾವಣೆ ರೀಕೌಂಟಿಂಗ್ ಮಾಡಬೇಕು ಆ ರೀತಿ ರೀಕೌಂಟಿಂಗ್ ಮಾಡಿದ್ದಾರೆ. ಹಾಗಾಗಿ ತುಂಬಾ ಚಂದಾಗಿ ಎಲ್ಲ ಪ್ರತಿ ಒಂದು ಕೂಡ ಏನೆಲ್ಲ ಅಬ್ಜೆಕ್ಷನ್ ಇತ್ತು ಆ ಅಬ್ಜೆಕ್ಷನ್ ತೆಗ್ದಂಗೆ ಎಲ್ಲ ರೀಕೌಂಟಿಂಗ್ ಏನೆಲ್ಲ ಮಾಡ್ಬೇಕು ಅದನ್ನೆಲ್ಲ ಮಾಡಿದ್ದಾರೆ. ವಿವಿಪ್ಯಾಟ್ ಎಲ್ಲ ಮುಗ್ದಿದೆ. ಈಗ ಒಂದು ಸುಮ್ಮನೆ ಸ್ಯಾಂಪಲ್ ಒಂದು 5 ಬೂತ್ಗೆ ರೀಪಾರ್ಟಿಂಗ್ ತಗೊಂಡು ಅದು ಚೆಕ್ ಮಾಡಬೇಕು. ಅದೊಂದು ನಡೀತಾ ಇದೆ ಪ್ರಕ್ರಿಯೆ. ಇನ್ನೆಲ್ಲ ಆಲ್ರೆಡಿ ಬೂತಲ್ಲೆಲ್ಲ ಏನೆಲ್ಲ ಚೆಕ್ ಮಾಡಬೇಕು ಈಗಾಗಲೇ ಕೌಂಟಿಂಗ್ ಎಲ್ಲ ಮುಗ್ದಿದೆ. ರೀಕೌಂಟಿಂಗ್ ಇದು ವಿವಿಪ್ಯಾಟ್ ಮಾತ್ರ ನಡೀತಾ ಇದೆ. ಅಲ್ಲ, ಯಾವ್ದಾದ್ರು ವಿಚಾರಗಳ ಬಗ್ಗೆ ಅಬ್ಜೆಕ್ಷನ್ಸ್ ಇತ್ತ ಬೆಳಿಗ್ಗೆಯಿಂದ ಅಂತ? ಸಣ್ಣ ಪುಟ್ಟ ಅಬ್ಜೆಕ್ಷನ್ಗಳು ಸಹಜ. ಅದೇ ಚುನಾವಣಾ ಅಧಿಕಾರಿಗಳು ಏನಿದಾರೋ ಅವರು ಅದಕ್ಕೆಲ್ಲ ಕ್ಲಾರಿಟಿ ಕೊಟ್ಟು ಪ್ರತಿಯೊಂದಕ್ಕೂ ಸ್ಪಷ್ಟವಾಗಿ ಏನೆಲ್ಲ ಕಾನೂನಿನಲ್ಲಿ ಇದೆಯೋ ಆ ರೀತಿನಲ್ಲಿ ಯಾವ್ದು ಅಬ್ಜೆಕ್ಷನ್ ಇದೆ ಅದಕ್ಕೆ ಉತ್ತರ ಕೊಟ್ಟು ತೃಪ್ತಿಯಾಗಿದೆ ಸರ್. ಎಲ್ಲರಿಗೂ ತೃಪ್ತಿಯಾಗಿದೆ. ತುಂಬಾ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ಹಾಗಾಗಿ ಸರ್, ನಿಮ್ದೇನೋ ವೋಟ್ ಜಾಸ್ತಿ ಆಯ್ತಾ ಪೋಸ್ಟಲ್ ಬ್ಯಾಲೆಟ್ ಅಲ್ಲಿ? ಸುಪ್ರೀಂ ಕೋರ್ಟ್ ಆದೇಶ ಇರೋದ್ರಿಂದ ಯಾವ್ದ್ರಲ್ಲಿ ಜಾಸ್ತಿ ಆಗಿದೆ ಯಾವ್ದ್ರಲ್ಲಿ ಕಡಿಮೆ ಆಗಿದೆ ಅಂತ ಏನು ಹೇಳಂಗಿಲ್ಲ. ಹಾಗಾಗಿ ಚುನಾವಣೆ ಏನು ಯಾವ ರೀತಿ ನಡಿಬೇಕು ಆ ರೀತಿ ನೀಟಾಗಿ ನಡೆಸ್ಕೊಡಂತ ಕೆಲಸ ಮಾಡಿದ್ದಾರೆ ಅಧಿಕಾರಿಗಳು ಕೂಡ ತುಂಬಾ. ಕುಮಾರ್ ನಮ್ಮ ಪ್ರತಿನಿಧಿ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ. ಕುಮಾರ್, ಮಾಲೂರು ಅಸೆಂಬ್ಲಿ ಕ್ಷೇತ್ರದ ಮರು ಎಣಿಕೆ ಕಾರ್ಯ ರಿಸಲ್ಟ್ ಬಹಳ ಕ್ಯೂರಿಯಾಸಿಟಿ ಹುಟ್ಟು ಹಾಕ್ತಾ ಇದೆ. ಹೌದು ಪ್ರಭು, ಏನು ಈಗಾಗಲೇ ಸಹ ಇಡೀ ದೇಶದಲ್ಲಿ ಮತ ಎಣಿಕೆಗೆ ಮಾಲೂರು ಒಂದು ವಿಧಾನಸಭಾ ಹೆಚ್ಚು ಒಂದು ಪ್ರಚಲಿತವಾಗಿತ್ತು. ಅದೇ ರೀತಿಯಾಗಿ ಈ ಪರಾಜಿತ ಬಿಜೆಪಿ ಅಭ್ಯರ್ಥಿಯಾದಂತಹ ಮಂಜುನಾಥ್ ಗೌಡರು ಒಂದು ಕೋರ್ಟ್ ಮೊರೆ ಹೋಗಿದ್ರು. ಕೋರ್ಟ್ ಮುಖಾಂತರವೇ ಸಹ ಸುಪ್ರೀಂ ಕೋರ್ಟ್ನ ಒಂದು ಆದೇಶದಂತೆ ಇಂದು ಒಂದು ಮರು ಮತ ಎಣಿಕೆಯ ಒಂದು ಕಾರ್ಯವನ್ನ ಬೆಳಗ್ಗೆ ಒಂದು 8 ಗಂಟೆಯಿಂದ ಪ್ರಾರಂಭ ಮಾಡಲಾಗಿತ್ತು. 8 ಗಂಟೆಯಿಂದ ಈಗಲೂವರೆಗೂ ಸಹ ಸಂಪೂರ್ಣವಾಗಿ ಮರು ಮತ ಎಣಿಕೆಯನ್ನ ಒಂದು ಕೋರ್ಟ್ ಆದೇಶದಂತೆ ನಡೆಸಲಾಗಿದೆ. ಕೋರ್ಟ್ ಆದೇಶದ ಪ್ರಕಾರ ಯಾವುದೇ ರೀತಿಯಾಗಿಯೂ ಸಹ ಒಂದು ಫಲಿತಾಂಶವನ್ನ ಪ್ರಕಟಿಸುವಂತಿಲ್ಲ. ಮುಚ್ಚಿದ ಲಕೋಟೆಯಲ್ಲಿ ಕೋರ್ಟ್ಗೆ ಸಲ್ಲಿಸತಕ್ಕದ್ದು ಅಂತ ನಿರ್ಣಾಯಕವಾಗಿ ಕೋರ್ಟ್ ಹೇಳಿರೋದ್ರಿಂದ ಫಲಿತಾಂಶದ ಬಗ್ಗೆ ಯಾವುದೇ ರೀತಿಯಾದಂತಹ ಒಂದು ಇಲ್ಲ. ಆದ್ರೆ ಈಗಾಗಲೇ ಸಹ ಸಂಪೂರ್ಣವಾದಂತಹ ಒಂದು ಮತ ಎಣಿಕೆ ಪ್ರಕ್ರಿಯೆ ಮುಗಿದಿದೆ.
ಮುಗಿದು ಇನ್ನೇನು ಎಲ್ಲ ಒಂದು ಅಭ್ಯರ್ಥಿಗಳು ಹೊರಬರುವಂತಹ ಒಂದು ಇದನ್ನ ಈಗ ನೋಡ್ತಾ ಇದೀವಿ ಪ್ರಭು. ಥ್ಯಾಂಕ್ ಯು ಕುಮಾರ್.